ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಹೊಸ ರೇಷನ್ ಕಾರ್ಡ್ಗಾಗಿ ಕಾಯ್ತಾ ಇರೋ ರಾಜ್ಯದ ಜನತೆಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದ್ದು, ಕಳೆದ ಹಲವು ತಿಂಗಳುಗಳಿಂದ ಸರ್ವರ್ ಸಮಸ್ಯೆ ಮತ್ತು ಚುನಾವಣೆ ನೆಪದಲ್ಲಿ ಮುಂದೂಡಲ್ಪಟ್ಟಿದ್ದ ಹೊಸ ಬಿಪಿಎಲ್ ಕಾರ್ಡ್ ವಿತರಣೆಗೆ ಈಗ ಅಧಿಕೃತ ಮುಹೂರ್ತ ಫಿಕ್ಸ್ ಆಗಿದೆ. ಫೆಬ್ರವರಿ ತಿಂಗಳಿಂದ ಹೊಸ ಅರ್ಜಿಗಳನ್ನು ಸ್ವೀಕರಿಸುವುದಾಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭರ್ಜರಿ ಘೋಷಣೆ ಮಾಡಿದ್ದಾರೆ. ಆದರೆ ಇದೇ ಹೊತ್ತಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ ದಾರರಿಗೆ ಸರ್ಕಾರ ಬಿಗ್ ಶಾಕ್ ನೀಡಲಿದೆ. ಅಸಲಿಗೆ ಹೊಸ ಕಾರ್ಡ್ ಪಡೆಯೋದು ಹೇಗೆ, ಯಾರೆಲ್ಲ ಲಿಸ್ಟ್ ನಿಂದ ಹೊರಬೀಳ್ತಾರೆ, ಈ ಬಾರಿ ನಿಮ್ಮ ರೇಷನ್ ಚೀಲದಲ್ಲಿ ಏನೆಲ್ಲ ಬರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಹೊಸದಾಗಿ ಮದುವೆಯಾದವರು ಅಥವಾ ಕಾರ್ಡ್ ಇಲ್ಲದೆ ಪರದಾಡ್ತಿರೋ ಜನರಿಗೆ ಸಚಿವ ಕೆಎಚ್ ಮುನಿಯಪ್ಪ ಕಲಬುರಗಿಯಲ್ಲಿ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ. ಸದ್ಯಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರೋರಿಗೆ ಮಾತ್ರವೇ ಪೋರ್ಟಲ್ ಓಪನ್ ಇದ್ದು, ಸಾಮಾನ್ಯ ಜನರಿಗೆ ಫೆಬ್ರವರಿ ತಿಂಗಳಿಂದ ಹೊಸ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕಲು ಅವಕಾಶ ನೀಡಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ 3 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಇವುಗಳ ಪರಿಶೀಲನೆ ಮುಗಿದ ತಕ್ಷಣ ಹೊಸ ಅರ್ಜಿಗಳು ವಿಂಡೋ ಓಪನ್ ಆಗಲಿದೆ. ಒಂದ್ ವೇಳೆ ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ್ರೆ ಮತ್ತೊಮ್ಮೆ ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ. ಹಳೆಯ ಅರ್ಜಿಯನ್ನೇ ಸರ್ಕಾರ ಪರಿಗಣಿಸಲಿದೆ. ಇದೇ ವೇಳೆ ಅನರ್ಹರ ಬಗ್ಗೆ ಸಚಿವರು ಕಠಿಣ ನಿಲುವು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನಸಂಖ್ಯೆಯಲ್ಲಿ 50% ಬಿಪಿಎಲ್ ಕಾರ್ಡ್ ಇರಬೇಕಿತ್ತು, ಆದ್ರೆ ಅದು 75% ಏರಿಕೆಯಾಗಿರೋದು ಸರ್ಕಾರಕ್ಕೆ ಹೊರೆಯಾಗಿದೆ. ಹೀಗಾಗಿ ಐಷಾರಾಮಿ ಕಾರ್ ಹೊಂದಿರುವವರು, ಆದಾಯ ತೆರಿಗೆ ಪಾವತಿಸುತ್ತಾ ಇರುವವರು ಮತ್ತು ಸರ್ಕಾರಿ ನೌಕರರ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಎಪಿಎಲ್ಗೆ ಬದಲಾಯಿಸಲಾಗುತ್ತದೆ. ಅಂತಹ ಅನರ್ಹ ಕಾರ್ಡ್ಗಳು ರದ್ದಾದ ಮೇಲೆ ಸಿಗುವ ಜಾಗದಲ್ಲಿ ಅರ್ಹ ಬಡವರಿಗೆ ಹೊಸ ಕಾರ್ಡ್ ನೀಡೋದು ಸರ್ಕಾರದ ಪ್ಲಾನ್ ಆಗಿದೆ. ಇನ್ನು ರೇಷನ್ ಪದಾರ್ಥಗಳ ಹಂಚಿಕೆಯಲ್ಲೂ ಕೂಡ ಮಹತ್ವದ ಬದಲಾವಣೆಯಾಗಿದೆ. ಕೇಂದ್ರದ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರ ನೀಡೋ ಅಕ್ಕಿಯ ಬದಲಿಗೆ ಇನ್ಮುಂದೆ ಪ್ರಾದೇಶಿಕ ಧಾನ್ಯಗಳನ್ನು ನೀಡಲು ನಿರ್ಧರಿಸಲಾಗಿದೆ. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಕ್ಕಿಯ ಜೊತೆಗೆ ರಾಗಿ ನೀಡಿದ್ರೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಅಕ್ಕಿಯ ಜೊತೆಗೆ ಜೋಳ ಮತ್ತು ತೊಗರಿಯನ್ನ ನೀಡಲಾಗುತ್ತದೆ. ಇದರಿಂದಾಗಿ ಅಕ್ಕಿಯ ಮೇಲಿನ ಅವಲಂಬನೆ ಕಡಿಮೆ ಆಗೋದಲ್ಲದೆ ಜನರಿಗೆ ಪೌಷ್ಟಿಕ ಆಹಾರ ಸಿಗಲಿದೆ ಅನ್ನೋದು ಆಹಾರ ಇಲಾಖೆಯ ಲೆಕ್ಕಾಚಾರ ಆಗಿದೆ. ಇನ್ನು ವಿಶೇಷ ಸೂಚನೆ ಅಂದ್ರೆ, ನೀವು ಫೆಬ್ರವರಿವರೆಗೆ ಕಾಯಲೇಬೇಕು ಅಂತೇನೂ ಇಲ್ಲ. ಒಂದ್ ವೇಳೆ ನಿಮಗೆ ತುರ್ತಾಗಿ ರೇಷನ್ ಅಥವಾ ಗಂಭೀರ ಚಿಕಿತ್ಸೆಗಾಗಿ ಬಿಪಿಎಲ್ ಕಾರ್ಡ್ ಅಗತ್ಯ ಇದ್ರೆ, ಇಂದೇ ಆಸ್ಪತ್ರೆಯ ದಾಖಲೆಗಳನ್ನು ತೆಗೆದುಕೊಂಡು ನೀವು ನಿಮ್ಮ ತಾಲೂಕಿನ ಫುಡ್ ಇನ್ಸ್ಪೆಕ್ಟರ್ ಕಚೇರಿಗೆ ಭೇಟಿ ನೀಡಿ ಮೆಡಿಕಲ್ ಎಮರ್ಜೆನ್ಸಿಯ ಅಡಿಯಲ್ಲಿ ಅಂತವರಿಗೆ ತಕ್ಷಣವೇ ಕಾರ್ಡ್ ಮಾಡಿಕೊಡಲು ಈಗಲೂ ಪೋರ್ಟಲ್ ತೆರೆದಿದೆ. ಬಡವರ ಚಿಕಿತ್ಸೆಗಾಗಿ ಯಾವುದೇ ತೊಂದರೆ ಆಗಬಾರದು ಎನ್ನುವುದು ಸರ್ಕಾರ ಈ ವಿನಾಯಿತಿ ನೀಡಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.